ಸರ್ ಏನು ಸರ್ ಇಲ್ಲಿ KRS ಪಾರ್ಟಿ ಅವರು ನಮಸ್ಕಾರ. ನೋಡಿ, ಇಲ್ಲಿ ನಾವು ನಿಂತಿರೋದು ಎಲ್ಲಂದ್ರೆ ಈ ಕಡೆ ನಮ್ಮ ಕಿಡ್ವಾಯಿ ಹಾಸ್ಪಿಟ್ಲು, ಈ ಕಡೆ ನಮ್ಮ ನಿವಾನ್ಸ್ ಹಾಸ್ಪಿಟ್ಲು, ಇದು ಬಂದು ನಮ್ಮ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡ್ ಹತ್ರ ನೀವು ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಗುಂಡಿಗಳು. ಮಳೆ ಬಂದು ಎಷ್ಟು ದಿವಸ ಆಯ್ತಪ್ಪ ಬೆಂಗಳೂರಲ್ಲಿ? ಮಳೆ ಬಂತ ಇವಾಗ? ಮತ್ತೆ ಇಲ್ಲಿ ನೀರು ಹೆಂಗೆ ಬಂದಿದೆ? ಇಲ್ಲಿ ಚರಂಡಿ ನೀರು ಬಂದು ಈ ಗುಂಡಿಗಳನ್ನ ತುಂಬಿಕೊಂಡಿದೆ. ಇವಾಗ ಇಲ್ಲಿ ಸ್ಟ್ರೀಟ್ ಲೈಟ್ ಇದೆ, ಇದೇನೋ ವರ್ಕ್ ಆಗಿಲ್ಲ. ರಾತ್ರಿ ಇಲ್ಲಿ ಬರೋನ್ಗೆ ಇಲ್ಲಿ ಗುಂಡಿ ಇದೆ, ರಸ್ತೆ ಇದೆ, ಇಲ್ಲ ನೀರು ನಿಂತಿರೋದು ಏನು ಗೊತ್ತಾಗುತ್ತೆ ಸ್ವಾಮಿ? ಅದು ಇದು ಮುಖ್ಯ ರಸ್ತೆ, ಡೈರಿ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಇದ್ದೀರಿ ನಾವು. ನೋಡಿ, ಬಸ್ ಬಂತು ನೋಡಿ. ಇಲ್ಲಿ ಓಡಾಡೋಂಥ ಸಾಮಾನ್ಯ ಜನ ಯಾವ ರೀತಿಯಲ್ಲಿ ಓಡಾಡೋದು? ಇರೋ ಗುಂಡಿಗಳು. ಈ ಇಡೀ ಬೆಂಗಳೂರಲ್ಲಿ ನಾವೇನು ನೋಡ್ಬೇಕಂದ್ರೆ ಅಭಿವೃದ್ಧಿ, ಗುಂಡಿಗಳ ಅಭಿವೃದ್ಧಿ ನೋಡಬೇಕು. ನೋಡಿ, ಅದು ಇದು ಕೊಳಚೆ ನೀರು, ಇಲ್ಲಿಂದ ಮೋರಿ ನೀರು ಸೋರುವಿಕೆ ಆಗಿ ಹೋಗ್ತಾ ಇರೋಂಥ ನೀರು, ಮೋರಿ ನೀರು ಸೋರುವಿಕೆ ಆಗಿ ಹೋಗ್ತಾ ಇದೆ. ಇವತ್ತು ನಾವು ಈ ಭಾಗದಲ್ಲಿ ಇದೊಂದು ಲೈವ್ ಮಾಡಿ ನಾವು ಇಲ್ಲಿರೋಂಥ ಸ್ಥಳೀಯ ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿರುವಂಥ ಹಾಸ್ಪಿಟಲ್ಗೆ 100 ಜನ ಬರುವಂಥ ಜಾಗ, ಮತ್ತು ಇಲ್ಲಿ ಎಷ್ಟೋ ಬಸ್ಗಳು ಬರ್ತಾ ಇರುತ್ತೆ. ಈ ರಸ್ತೆನ ನೀವು ಸರಿಪಡಿಸ್ಬಾರ್ದ? ಸರಿಪಡಿಸ್ಬೇಕು. ನೀವು ಸಾರ್ವಜನಿಕರು, ನೀವು ಯಾವಾಗ ಕೇಳೋದು ಇದನ್ನೆಲ್ಲ? ನೀವು ಕೇಳಬೇಕು. ನಾವು KRS ಪಕ್ಷದವರು ಸದಾ ಇದನ್ನೆಲ್ಲ ಕೇಳ್ತಾನೆ ಇದ್ದೀವಿ. ಇಲ್ಲಿರುವಂಥ ಸ್ಥಳೀಯರು ನೀವು ಎಲ್ಲ ಕಡೆ ಫುಟ್ಪಾತ್ ಎನ್ಫೋರ್ಸ್ಮೆಂಟ್, ಇಲ್ಲಿರುವಂಥ ಸ್ಥಳೀಯ ಶಾಸಕರನ್ನ ಬೇಡ್ಕೊಳ್ತೀನಿ, ದಯವಿಟ್ಟು ಸ್ವಾಮಿ ಈ ರಸ್ತೆಯಲ್ಲಿರುವಂಥ ಗುಂಡಿಗಳನ್ನ ಮುಚ್ಚಿ ಇಲ್ಲಿ ಒಳಗಡೆ ಎಲ್ಲ ನಾವು ನೋಡ್ಕೊಂಡ್ ಬಂದ್ರಿ, ಎಲ್ಲದಕ್ಕೂ ಪ್ಯಾಚ್ ಹಾಕಿದ್ರಲ್ಲ, ಇದನ್ನ ಯಾಕೆ ಮರ್ತೋದ್ರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ಪ್ಯಾಚ್ಗೆ ಇದು ಫ್ರೀ, ಅಂದ್ರೆ ಪ್ಯಾಂಟ್ ತಗೊಂಡ್ರೆ ಬೆಲ್ಟ್ ಫ್ರೀ, ಆ ಥರ ಉಚಿತ. ಅಲ್ಲಿ ಕಾಮಗಾರಿಕೆ ಗುಣಮಟ್ಟ ಇಲ್ಲ, ಇಲ್ಲೊಂದು ಕಾಮಗಾರಿಕೆ ಗುಣಮಟ್ಟ ಇಲ್ಲ. ಇನ್ನು ಆ ಪ್ಯಾಚಿನ ಎಷ್ಟು ದಿವಸ ತಡ್ಕೊಂಡಿರುತ್ತೋ ಅದು ನಮಗೂ ಗೊತ್ತಿಲ್ಲ. ಇವತ್ತು ಇಲ್ಲಿ ಸ್ಥಳೀಯರಾದ ನಮ್ಮ ಅಂಜಲಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಅಭ್ಯರ್ಥಿ, ಮುಂದಿನ KRS ಪಕ್ಷದಿಂದ ಅಭ್ಯರ್ಥಿ ಆಗ್ತಾ ಇರುವಂಥ 2 ಅಭ್ಯರ್ಥಿಗಳು ಇಲ್ಲೇ ಇದ್ದಾರೆ. ಮಾತಾಡಿ ಸರ್. ಈ ಸ್ಥಳೀಯ ಶಾಸಕರಿಗೆ ನೀವೇನು ತಿಳಿಸ್ತಾ ಇದ್ದೀರೋ ತಿಳಿಸಿ. ಮತ್ತು ನಮ್ಮ ಹಿರಿಯರಾದ ರಾಮಾರೆಡ್ಡಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ಹೆಸರು ಹರೀಶ್ ಅಂದ್ಬಿಟ್ಟು, ಬಿಳೇಕಳ್ಳಿ ವಾರ್ಡ್ ಸಂಭಾವ್ಯ ಅಭ್ಯರ್ಥಿ. ಬಟ್ ಇಲ್ಲಿ ನಾನು ನೋಡ್ತಾವಿಂದನೂ ಕಳಪೆ ಕಾಮಗಾರಿ ಆಗಿದೆ ಇದು. ಇಲ್ಲಿ ಈ ಕಡೆ ಏನಿದೆ ಕಿದ್ವಾ ಇದೆ, ಈ ಕಡೆ ನೋಡಿದ್ರೆ ನಿಮಾನ್ಸ್ ಇದೆ. ಇದು ಬೆಂಗಳೂರು ಟು ಹೊಸೂರು ಹೋಗೋ ರೋಡ್, ಇದು ಮುಖ್ಯ ರಸ್ತೆ, ಮೇನ್ ರೋಡ್ ರಸ್ತೆ. ಇಲ್ಲಿ ಲಕ್ಷಾಂತರ ಗಾಡಿಗಳು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಬಟ್ ಇಲ್ಲಿ MLA-ಗಳಾಗಲಿ, ಇನ್ನೊಬ್ಬರಾಗಲಿ, ಶಾಸಕರಾಗಲಿ, ಇಲ್ಲಿ CM ಯಾರೇ ಇರಲಿ ಬಂದು ನೋಡೋಣ ಅಂತ ಒಂದು ಏನಿಲ್ಲ. ಯಾಕೆಂದ್ರೆ ಇಲ್ಲಿ ಆಸ್ಪತ್ರೆ ಇರ್ತವೆ, ಆಂಬುಲೆನ್ಸ್ಗಳು ಹೋಗ್ತಾ ಇರ್ತವೆ, ಆಂಬುಲೆನ್ಸಲ್ಲಿ ಹೋಗ್ತಾ ಇರ್ತವೆ. ಇಲ್ಲೇನಾರ ಅವ್ರದ್ದು ಆಂಬುಲೆನ್ಸಲ್ಲಿ ಟೈರ್ ಇನ್ನೊಂದು ಆಯಿತು, ಆಕ್ಸಿಡೆಂಟ್ ಆಯಿತು, ಅಲ್ಲಿ ಟರ್ನ್ ಮಾಡಬೇಕಾದಾಗ ಏನಾರ ಗಾಡಿ ಬಂದು ಗುದ್ದಿದಾಯಿತು, ಅವಾಗ ಯಾವ ಜವಾಬ್ದಾರಿ ಆಗ್ತಾರೆ? ಅದೆಲ್ಲ ಈ ಸ್ಥಳೀಯರಾಗಿರ್ಬೋದು, ಜನಗಳು ಕೂಡ ಆಕ್ರೋಶವಾಗಿ ಇದನ್ನು ಕೇಳಬೇಕು. ಇದನ್ನು ಸುಮ್ಮನೆ ಒಡ್ಡಾಡ್ತಾರೆ, ಬರ್ತಾಯಿರ್ತಾರೆ, ಬರೋ ನಮ್ದಾಯಿತು ಅಂತೇಳ. ನೀವು ಒಂದು ಕ್ಷಣ ಇಲ್ಲಿ ಬಂದಾಗ ನೀವು ಗಾಡಿ ಸ್ಕಿಡ್ ಬೀಳ್ಬೋದಲ್ಲ. ನೀವು 2 ವೀಲರ್ ನೋಡಿ, ಇವಾಗ ಜಸ್ಟ್ ಒಂದು 15 ಮಿನಿಟ್ಸಿಂದ 2 ವೀಲರ್ ಸ್ಕಿಡ್ ಬೀಳೋ ಚಾನ್ಸಸ್ ಇತ್ತು. ಹೆಲ್ಪ್ ಮಾಡಿದ್ವಿ. ಆಮೇಲೆ ಟರ್ನಿಂಗ್ ಮಾಡಬೇಕಾದ್ರೆ ಕೆಲವರೆಲ್ಲ ಏನು ಮಾಡ್ತಾರೆ, ಟರ್ನಿಂಗ್ ಹೋಗ್ತಾರೆ. ರೋಡು ಸರಿ ಇಲ್ಲ ಆ್ಯಕ್ಚುಲಿ ಅಲ್ಲಿ ಆ ಕಡೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಏನೋ ಬ್ಲಾಕ್ ಆಗಿ ನೀರೆಲ್ಲ ತೊಟ್ಟಿಗ್ತಾ ಇದೆ. ಇಲ್ಲೇನು ಮಳೆ ಬಂದಿಲ್ಲ. ಇದು ಬೇಕಾದ್ರೆ ಮಳೆ ಬಂದಿದೆ ಅಂದ್ಬಿಟ್ಟು ಬೇಕಾದ್ರೆ ತೋರಿಸ್ತಾರೆ ಅವರು. ಮಳೆ ಯಾವುದು ಬಂದಿಲ್ಲ. ಇಲ್ಲಿ ಲೀಕೇಜ್ ಆಗಿ ತೊಟ್ಟಿಗ್ತಾ ಈ ನೀರುಗಳು ಅಷ್ಟು ದೊಡ್ಡ ಗುಂಡಿ ಇವಾಗ ಈ ಕಡೆ ಹೋಗಿ ಅಲ್ಲಿ ನಿಂತಿದೆ ನೀರದು. ಆಕ್ಚುಲಿ ಈ ನೀರು ಹೋಗಿ ಇನ್ನ ಗುಂಡಿ ಜಾಸ್ತಿ ಆಗ್ತದೆ, ಗುಂಡಿ ಜಾಗ ಆಗುತ್ತೆ, ತಗ್ಗಾಗುತ್ತೆ ಪ್ರದೇಶ ಅದು. ಆವಾಗ ಓಡಾಡೋಕ್ಕೂ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ಆಮೇಲೆ ಇದನ್ನು ಕಾಮಗಾರಿ ಕೂಡ ಅದು ಟಾರ್ ಹಾಕ್ಬೇಕಾದ್ರೂ ಕೂಡ ಅವರು ಇಷ್ಟು ಫೀಟ್ ಅಂತ ಇರುತ್ತೆ, ಆ ಫೀಟ್ ಪ್ರಕಾರ ಅವ್ರು ಹಾಕಿಲ್ಲ ಟಾರು. ಅದು ನೋಡಿ ಎಲ್ಲ ಕಿತ್ತೋಗಿದೆ, ಸೌದೋಗಿದೆ ಆಕ್ಚುಲಿ ಅದು. ಅಲ್ಲ, ಇಲ್ಲಿ ತನಕ ನೋಡಿದ್ರೆ ತಾರ್ ಹಾಕ್ದಂಗಿದೆ ನೋಡಿ. ಅಲ್ಲೆಲ್ಲ ವೈಟ್ ಲೈನ್ ಕಾಣಿಸ್ತಿದೆ. ಈ ಕಡೆ ತಾರ್ ಹಾಕಿದ್ದಾರೆ, ಇದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಹೌದು ಸರ್, ಇದು ಬಿಲ್ ಆಗುತ್ತೆ. ಇದು ಪೂರ್ತಿ ಬಿಲ್ ಮಾಡ್ತಾರೆ. ಪ್ಯಾಂಟ್ ತಗೊಂಡ್ರೆ ಬೆಲ್ಟ್ ಫ್ರೀ ಎನ್ನುವಾಗೆ ಇದು ಫ್ರೀ, ಉಚಿತ. ಇದು ಬೆಂಗಳೂರು ಏನಾಗಿದೆ, ಬಿಸ್ನೆಸ್ ಸೆಂಟರ್ ಮಾಡ್ಕೊಬಿಟ್ಟವ್ರು ಅವರು. ಯಾರು ಹಾಳಾದ್ರೇನು, ಯಾರು ಸತ್ತೋದ್ರೇನೋ ಪರವಾಗಿಲ್ಲ, ನಾವು ಮನೇಲಿ ಸೇಫ್ಟಿಯಾಗಿ ಇರಬೇಕು. ಹೆಂಡತಿ ಮಕ್ಕಳ ಜೊತೆ ಬಿಲ್ಡಿಂಗ್ ಕಟ್ಕೊಂಡು, ಅದು ಒಂದು ರಿಯಲ್ ಎಸ್ಟೇಟ್ ಬಂದೆ. ಇದು ಈ ರೋಡ್ ಥರ ಇದೆ, ಅದೊಂದು ರಿಯಲ್ ಎಸ್ಟೇಟು. ಈಗ ನೀನು ಮಾಡಿಸ್ತೇ, ನಾನು ಇಲ್ಲಿ ಸಮಾಜಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನೀನು ಮಾಡಿಸ್ತಾ ಇಲ್ಲ, ನಾನು ಮಾಡ್ತೀಯ. ಅವ್ರ ತಪ್ಪರು ಅವ್ರ ಪಕ್ಷ ಕೇಳೋದು, ಇವ್ರ ತಪ್ಪರು ಈ ಪಕ್ಷ. ಬರೀ ಇದೇ ಆಟ ಆಗ್ಬಿಟ್ಟಿದೆ ಅವ್ರದ್ದು. ಜನಗಳು ಕೂಡ ಗೆದ್ದು ಆಕ್ರೋಶ ಹೊರಗೊಡ್ಕೊಂಡು ನಮ್ಮ KRS ಪಕ್ಷಕ್ಕೆ ನೀವು ಓಟ್ ಹಾಕಿ ನೀವು ಗೆಲ್ಲಿಸಿ, ಅದು ಕರೆಕ್ಟ್ ಆಗಿಲ್ಲ ಅಂದರೆ ಬೇಕಾದ್ರೆ ಅವ್ರು ಕ್ವಶನ್ ಕೇಳಿ ನೀವು. ನಾವು ಅದನ್ನು ನಾವು ಮಾಡೇ ಮಾಡ್ತೀವಿ. ನಾವು ಇದನ್ನು ಮಾಡಿ ನಾನು ಇಷ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ